ಫ್ರೆಂಡ್ಸ್, ಈ ಒಂದು ಸಮ್ಮರಲ್ಲಿ ಸಾಕಷ್ಟು ಲಾಫ್ಟ್ಗಳಲ್ಲಿ ಕಾಣಿಸ್ಕೊಳ್ಳೋ ಸಮಸ್ಯೆ ಅಂದರೆ ನೋಡಿ, ಈ ರೀತಿ ಬಾಯಲ್ಲಿ ಉಸಿರಾಡೋದು. ಇದೇ ರೀತಿ ಇವಾಗ ನನ್ನ ಲಾಫ್ಟಲ್ಲೂ ಒಂದು ಜೊತೆಗೆ ಫುಲ್ಲು ಒಂದು ಫೀಮೇಲ್ ಇದು ಹೆಣ್ಣು ಪಾರಿವಾಳ ಬಾಯಿ ತೊಗೊಂಡು ಉಸಿರಾಡ್ತಾಯಿದ್ದೆ. ಮೇವು ತಿನ್ನೋದು ಬಿಟ್ಬಿಟ್ಟಿತ್ತು. ಆಮೇಲೆ ವೈಟ್ ಮೋಷನ್ ಮಾಡ್ತಾಯಿತ್ತು. ಆಮೇಲೆ ಅದ್ರ ಜೊತೆ ಇರೋ ಅಕ್ಕಿಗೂ ಸ್ಪ್ರೆಡ್ಡಾಗಿ ವಾಯ್ಸ್ ಹೋಗ್ಬಿಟ್ಟಿತ್ತು, ಗುಮಾಯಿಸೋ ಸೌಂಡು. ಈ ಒಂದು ಕಾಯಿಲೆ ಏನಕ್ಕಾಗತ್ತೆ ಅಂದರೆ, ಈ ಒಂದು ಬಿಸಿಲಿಗೆ ನೀರಿನ ಅಂಶ ನಾವು ಕಡಿಮೆ ಆದಾಗ ಅಕ್ಕಿಗಳಲ್ಲಿ ಈ ಒಂದು ಇನ್ಫೆಕ್ಷನ್ಸು ಕಾಣಿಸ್ಕೊಂಡ್ಬಿಡ್ತದೆ. ಇದನ್ನು ಪ್ರಿವೆಂಟ್ ಮಾಡಲಿಕ್ಕೆ ನಾವೇನು ಮಾಡಬೇಕಂತ ಹೇಳಿದ್ರೆ, ವ್ಯಾಕ್ಸಿನ್ ಮಾಡ್ಕೋಬೇಕು. IB ಅನ್ನೋ ವ್ಯಾಕ್ಸಿನ್ನು ಇವಾಗೆಲ್ಲ ಸಾಕಷ್ಟು ಜನ ಹೇಳ್ತಾ ಇದ್ದೀರಲ್ಲ, ಲಸೋಟಾ ಪ್ಲಸ್ IB ವ್ಯಾಕ್ಸಿನ್ ಮಾಡಿ ಅಂತ. ಆ ಒಂದು ವ್ಯಾಕ್ಸಿನ್ ಮಾಡಿ ಅಂತ ಹೇಳೋದು ನೋಡಿ ಈ ಒಂದು ಕಾರಣಕ್ಕೇ. ಸೊ ತೊಂದರೆ ಇಲ್ಲ, ಸುಮಾರು ಲಾಫ್ಟ್ಗಳಲ್ಲಿ ಈ ಥರ ಕಾಯಿಲೆ ಬಂದು ಅಕ್ಕಿಗಳು ಸತ್ತೋಗ್ಬಿಡ್ತವೆ. ನೋಡಿ, ಇದು ಸೆಕೆಂಡ್ ಡೇ. ಇದು ಫಸ್ಟ್ ಡೇ ಆ ರೀತಿ ಕಾಯಿಲೆ ಕಾಣಿಸ್ಕೊಂತು. ಆಮೇಲೆ ಇಮಿಡಿಯೇಟು ಮೆಡಿಸಿನ್ ಮಾಡಿದೆ. ನೋಡಿ, ಇದು 2ನೇ ದಿನಕ್ಕೆ ಇದು ಸೆಕೆಂಡ್ ಡೇ ಅಕ್ಕಿ ಕಂಪ್ಲೀಟಾಗಿ ರಿಕವರ್ ಆಗಿ ಹೆಣ್ಣಕ್ಕಿನ್ನೂ ಬಾಯಿ ತೆಗಿತಾ ಇಲ್ಲ. ಗಂಡು ಚೆನ್ನಾಗಿ ಗುಮಾಯಿಸ್ಕೊಂಡು ಆ್ಯಕ್ಟಿವ್ ಆಗಿದೆ. ಇದನ್ನು ಯಾವ ರೀತಿ ನಾನು ಮೆಡಿಸಿನ್ ಮಾಡಿದೆ ಅನ್ನೋದನ್ನು ಈಗ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ಹಾಗೆ ಇದನ್ನು ಪ್ರಿವೆಂಟ್ ಮಾಡಲಿಕ್ಕೆ ಲಸೋಟಾ ಪ್ಲಸ್ IB ವ್ಯಾಕ್ಸಿನ್ನ ಮಾಡ್ಕೋಬೇಕು. ಸುಮಾರು ಜನ ಕೇಳ್ತಾ ಇದ್ರಿ, ಏನಕ್ಕೆ ಲಸೋಟನೇ ಮಾಡಬಾರ್ದು, ನಾವು ಲಸೋಟಾ ಪ್ಲಸ್ IB ಮಾಡಬೇಕು ಅಂದಾಗ ನೋಡಿ, ಈ ಒಂದು ಪ್ರಾಬ್ಲಮ್ಸ್ ಬರಬಾರ್ದು ಅಂತ ಲಸೋಟಾ ಪ್ಲಸ್ IB ವ್ಯಾಕ್ಸಿನ್ನ ಮಾಡ್ಕೊಳ್ಳಿ ಅಂತ ಹೇಳ್ತೀವಿ. ನೋಡಿ, ಇವಾಗ ಇಲ್ಲಿ ನಾನು ಟ್ರೀಟ್ಮೆಂಟ್ ಮಾಡ್ತಾಯಿದ್ದೀನಿ. ಇದಕ್ಕೆ ನಾನು ಈ ಸಮ್ಮರ್ಗೆ ಅಂತ ಏನೊಂದು ಕಾಂಬೋ ತಯಾರಿಸಿದ್ದೀನಿ. ಆಲ್ ಇನ್ ಒನ್, ಅದು ಆಲ್ ಇನ್ ಒನ್ನು ಪ್ಲಸ್ ಸ್ಟ್ರಾಂಗಾಗಿ ಮಾಡಿದ್ದೀನಿ. ಈ ವೈರಸ್ಸು ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ಸ್ಗೆ ವರ್ಕ್ ಆಗೋ ಥರ ಅದು 1 ml ಹಾಕ್ಕೊಂಡಿದ್ದೀನಿ. 1 to 2 ml ಅಂದ್ಕೊಳ್ಳಿ. ಅದೊಂದು ಚಿಕ್ಕ ಬಾಟ್ಲು, ಅದ್ರದ್ದು ಪೆಟ್ ಬಾಟ್ಲಲ್ಲಿ ಹಾಕ್ಕೊಂಡು, ಆಮೇಲೆ ಒಂದು ಪೌಡರ್ ಕಾಂಬೋ ಏನು ಕೊಡ್ತೀನಿ ನಾನು, ಪೌಡರು ಒಂದು ಚಿಟಿಕೆ ಹಾಕ್ಕೊಂಡಿದ್ದೀನಿ. ಅದಕ್ಕೆ 20 ml ನೀರು ಹಾಕ್ಕೊತೀನಿ. ಈಗ 20 ml ಒಂದು ಸಿರಂಜ್ ತುಂಬ ನೀರು ಹಿಡ್ಕೊಂಡು ಅದರೊಳಗಡೆ ಒಡೆದು ಚೆನ್ನಾಗಿ ಮಿಕ್ಸ್ ಮಾಡಿ ಹೆಣ್ಣಕ್ಕಿಗೆ 10 ml ಕುಡಿಸ್ತಾಯಿದ್ದೀನಿ. ಆಮೇಲೆ ಗಂಡಕ್ಕಿಗೆ 10 ml ಕುಡಿಸ್ತಾಯಿದ್ದೀನಿ. ನೋಡಿ, ಇವಾಗ ಇದನ್ನು ಮಿಕ್ಸ್ ಮಾಡ್ಕೊತೀನಿ. 20 ml ನೀರು ಹಾಕಿದೆ. 2 ml ಆಲ್ ಇನ್ ಒನ್ ಟಾನಿಕ್ ಹಾಕಿದ್ದೀನಿ, ಸ್ಟ್ರಾಂಗು, ಈ ವೈರಲ್ ಇನ್ಫೆಕ್ಷನ್ಸ್ಗೆ ವರ್ಕ್ ಆಗೋಕ್ಕೆ. ಆಮೇಲೆ ಕಾಂಬೋ ಪೌಡ್ರ್ ಅದ್ರ ಜೊತೆ ಏನು ಕೊಡ್ತೀನಿ, ಆ ಪೌಡ್ರ್ ಒಂದು ಚಿಟಿಕೆ ಹಾಕಿರೋ ಅಂಥ ಒಂದು ಮೆಡಿಸಿನ್ ಮಿಕ್ಸ್ಡ್ ವಾಟರ್ ಇದು. ಈ ನೀರನ್ನ 20 ml ಸಿರಂಜಲ್ಲಿ ಹೇಳ್ಕೊಂಡು, ಇದು 2ನೇ ದಿನ ಅಂದರೆ ಇವತ್ತು ಬೆಳಗ್ಗೆ ನಾನು ಮಾಡಿದ್ದು. ಹೆಣ್ಣಕ್ಕಿಗೆ 10 ml ಕುಡಿಸ್ತಾಯಿದ್ದೀನಿ. ಆಮೇಲೆ ಗಂಡಕ್ಕಿಗೆ 10 ml ಕೊಡ್ತಾಯಿದ್ದೀನಿ. ಈ ರೀತಿ ಮಾಡಿ ಒಂದೇ ದಿನದಲ್ಲಿ ಕ್ಷೇತ್ರಕ್ಕೆ ಕಾಣ್ಕೊಂಡಿದೆ. ಏನಕ್ಕೆ ಒಂದೇ ದಿನದಲ್ಲಿ ಅಕ್ಕಿಗಳು ರೆಡಿ ಆಗ್ತಾ ಇದ್ದಾವೆ ಅಂತ ಹೇಳಿದ್ರೆ, ರೆಗ್ಯುಲರಾಗಿ ನಾನು ವೀಕ್ಲಿ 2 ಟೈಮ್ಸು ಆಲ್ ಇನ್ ಒನ್ ಕೊಡೋದ್ರಿಂದ ಅಕ್ಕಿಗಳಲ್ಲಿ ಇಮ್ಯುನಿಟಿ ಚೆನ್ನಾಗಿದೆ. ಆಮೇಲೆ ಈ ಸೆಲ್ ಡ್ಯಾಮೇಜು, ಈ ಸೆಲ್ಸು ಡ್ಯಾಮೇಜ್ ಆಗೋದನ್ನ ಕಂಟ್ರೋಲ್ ಮಾಡ್ತಾ ಇರೋದ್ರಿಂದ ಅಕ್ಕಿಗಳಲ್ಲಿ ಇಮ್ಯುನಿಟಿ ಚೆನ್ನಾಗಿರ್ತದೆ. ಆಮೇಲೆ ಈ ಒಂದು ಕಾಯಿಲೆ ಯಾವುದೇ ಅಕ್ಕಿಗೆ ಸ್ಪ್ರೆಡ್ ಆಗಬಾರ್ದು ಅಂತ ನೋಡಿ, ಇಲ್ಲಿ ಒಂದು 10 ml 1 ಲೀಟ್ರ್ ನೀರಿಗೆ ಹಾಕ್ಕೊಂಡು ನನ್ನ ದಾವಡಿಯಲ್ಲಿರತಕ್ಕಂಥ ಎಲ್ಲ ಅಕ್ಕಿಗಳಿಗೂ ಕೊಡ್ತಾಯಿದ್ದೀನಿ. ಇಲ್ಲಿ ಕಾಂಬೋ ಪೌಡ್ರ್ ಏನು ಹಾಕಲ್ಲ. ಆ ವೈರಲ್ ಇನ್ಫೆಕ್ಷನ್ ಜೊತೆ ಫೈಟ್ ಮಾಡೋದಕ್ಕೆ ಏನು ಪೌಡ್ರು ಮಿಕ್ಸ್ ಮಾಡ್ತೀನಿ, ಅದು ಚೆನ್ನಾಗಿರೋ ಅಕ್ಕಿಗಳಿಗೆ ಬೇಡ. ಬರೀ ಆಲ್ ಇನ್ ಒನ್ ಮಾತ್ರ ಮಿಕ್ಸ್ ಮಾಡಿ ಎಲ್ಲ ಅಕ್ಕಿಗಳಿಗೂ ಕುಡಿಯೋಕೆ ಇಡ್ತಾಯಿದ್ದೀನಿ. ಇದು ಇನ್ನೂ ಒಂದು 3 to 5 days ಮಾಡ್ತೀನಿ. ಇನ್ಫೆಕ್ಷನ್ನು ಕಂಪ್ಲೀಟಾಗಿ ಹೋಗುತ್ತೆ. ನೋಡಿ, ಯಾವುದೇ ಅಕ್ಕಿಗಳಿಗೆ ಆಡಿಲ್ಲ. ಆ ಒಂದು ತಾರ ಜೊತೆಗೆ ಮಾತ್ರ ಸ್ಪ್ರೆಡ್ ಆಗಿತ್ತು. ಅದೂ ಒಂದೇ ದಿನದಲ್ಲಿ ರಿಕವರ್ ಆಗಿದೆ. ಇದನ್ನು ಸಾಕಷ್ಟು ಜನ ನಾನು ಮೊನ್ನೆ ಟ್ಯಾಬ್ಲೆಟ್ಸ್ ಎಲ್ಲ ತೋರಿಸಿದಾಗ, ಯಾಕೆ ಸರ್ ಆಲ್ ಇನ್ ಒನ್ ಯಾಕೆ ನೀವು ಹೇಳ್ತಾ ಇಲ್ಲ ಅಂದರೆ, ರೆಗ್ಯುಲರಾಗಿ ನಮ್ಮ ಆಲ್ ಇನ್ ಒನ್ ಯೂಸ್ ಮಾಡೋವಂಥವ್ರು ಯಾವುದೇ ರೀತಿ ಆ್ಯಂಟಿಬಯೋಟಿಕ್ಸು ಯೂಸ್ ಮಾಡೋಂಥ ಅವಶ್ಯಕತೆ ಇಲ್ಲ. ಯಾಕಂದರೆ ಮೊನ್ನೆ ಯಾವುದೋ ಒಂದು ಟ್ಯಾಬ್ಲೆಟ್ ಹಾಕಿದ್ದೆ ಅಂದ್ಬಿಟ್ಟು ಸುಮಾರು ಜನ ನನಗೆ ಕೇಳ್ತಾಯಿದ್ರಿ, ನಮ್ಮ ರೆಗ್ಯುಲರ್ ಆಲ್ ಇನ್ ಒನ್ ಯೂಸರ್ಸು. ಆಲ್ ಇನ್ ಒನ್ ಯೂಸ್ ಮಾಡೋದ್ರಿಂದ ನಿಮ್ಮ ಅಕ್ಕಿಗಳಲ್ಲಿ ಇಮ್ಯುನಿಟಿ ಚೆನ್ನಾಗಿರ್ತದೆ. ನೀವೇನು ಭಯ ಪಡೋದು ಬೇಡ. ಇನ್ಫೆಕ್ಷನ್ಸ್ ಯಾವುದೂ ಬರೋದಿಲ್ಲ. ಇನ್ಫೆಕ್ಷನ್ಸ್ ಯಾವುದೂ ಬರೋದಿಲ್ಲ ಅಂತ ನೆಗ್ಲೆಕ್ಟ್ ಮಾಡೋದು ಬೇಡ. ಸೊ ದಯವಿಟ್ಟು ಲಸೋಟಾ ಪ್ಲಸ್ IB ವ್ಯಾಕ್ಸಿನ್ ಮಾಡಿಕೊಳ್ಳಿ. ಆಮೇಲೆ ವೀಕ್ಲಿ 2 ಟೈಮ್ಸು ನಮ್ಮದು ಆಲ್ ಇನ್ ಒನ್ ಯಾರ್ಯಾರು ರೆಗ್ಯುಲರ್ ಯೂಸರ್ಸ್ ಇದ್ದೀರಾ ಅವರು ಅದನ್ನು ಕಂಟಿನ್ಯೂ ಮಾಡಿ. ಯಾವುದೇ ಕಾರಣಕ್ಕೂ ಇನ್ಫೆಕ್ಷನ್ಸ್ ಬರೋದಿಲ್ಲ. ಇನ್ ಕೇಸ್ ಬಂದ್ರೂ ಯಾವುದಾದ್ರೂ ಬೇಸಿಕ್ ಆ್ಯಂಟಿಬಯೋಟಿಕ್ಸ್ ಹಾಕೋದ್ರಿಂದನೂ ರೆಡಿ ಆಗಿಬಿಡ್ತದೆ. ಯಾಕಂದರೆ ಅಕ್ಕಿಗಳಲ್ಲಿ ಇಮ್ಯುನಿಟಿ ಅಷ್ಟು ಚೆನ್ನಾಗಿರ್ತದೆ, ಬಾಡಿಯಲ್ಲಿ ಟಾಕ್ಸಿನ್ಸ್ ಎಲ್ಲ ಹೊರಗಡೆ ಹೋಗ್ಬಿಟ್ಟಿರ್ತದೆ.
ಆಮೇಲೆ ಸೆಲ್ಸ್ ಆ್ಯಕ್ಟಿವ್ ಆಗಿರ್ತವೆ. ಸೊ ಅದರಿಂದ ಯಾವುದೇ ರೀತಿಯ ಇನ್ಫೆಕ್ಷನ್ಸ್ ಬರೋದಿಲ್ಲ. ನೋಡಿ ಇಲ್ಲಿ ನಾನು ರೆಗ್ಯುಲರಾಗಿ ಯೂಸ್ ಮಾಡ್ತೀನಿ. ಇವುಗಳೆಲ್ಲ ನೋಡಿ ಮೊಟ್ಟೆಗಳು ಇಟ್ಟಿದ್ದಾವೆ, ಮರಿಗಳು ಮಾಡಿದ್ದಾವೆ, ಯಾವುದಕ್ಕೂ ಕತ್ಕಲೇನೂ ಬಂದಿಲ್ಲ. ಯಾವುದೇ ರೀತಿಯಾದಂಥ ಸೈಡ್ ಎಫೆಕ್ಟ್ ಆಗೋದಿಲ್ಲ. ನೀವು ಧಾರಾಳವಾಗಿ ನಿಸ್ಸಂಕೋಚವಾಗಿ ನಮ್ಮ ರೆಗ್ಯುಲರ್ ಆಲ್ ಇನ್ ಒನ್ ಯೂಸರ್ಸು ಯೂಸ್ ಮಾಡ್ಕೊಳ್ಳಿ. ನಿಮಗೆ 100% ಲಾಫ್ಟ್ಸು ಸ್ಯಾಟಿಸ್ಫಿಕೇಷನ್ ಸಿಗುತ್ತೆ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್.